ಹಿರಿಯ ಮುಖಂಡ ಎಸ್.ಎಂ. ಕೃಷ್ಣ ಮನವೊಲಿಸಲು ಕಾಂಗ್ರೆಸ್ ಹೈಕಮಾಂಡ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಈ ಸಂಬಂಧ ಸೋನಿಯಾ, ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಎಸ್.ಎಂ. ಕೃಷ್ಣ ಅವರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡಿದ್ದಾರೆ. ಈ ವೇಳೆ ನಿರ್ಧಾರವನ್ನ ಬದಲಿಸಿಕೊಳ್ಳಿ ಅಂತ ಎಸ್.ಎಂ. ಕೃಷ್ಣ ಅವರಿಗೆ ಮನವಿಯನ್ನ ಮಾಡಿದ್ದು, ಹಿಂದೆ ಏನೇ ನಡೆದಿದ್ರೂ ಕೂಡ ಎಲ್ಲವನ್ನೂ ಸರಿಪಡಿಸಿಕೊಳ್ಳೋಣ ಅಂತ ಮನವಿಯನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಕ್ತವಾಗಿದ್ದು, ಪಕ್ಷ ದೇಶದೆಲ್ಲೆಡೆ ಸಂಕಷ್ಟದ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವು ಪಕ್ಷವನ್ನ ಬಿಡುವುದು ಸರಿಯಲ್ಲ. ನಾನು, ನಮ್ಮ ನಾಯಕರು ನಿಮ್ಮ ಭೇಟಿಗೆ ಇಚ್ಛಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವೇ ಬೆಂಗಳೂರಿಗೆ ಬರುತ್ತೇವೆ. ಭಿನ್ನಾಭಿಪ್ರಾಯದ ಬಗ್ಗೆ ಕುಳಿತು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಸೋನಿಯಾ ಗಾಂಧಿ ಅವರು ಕೂಡ ನಿಮ್ಮ ಜೊತೆಗೆ ಮಾತನಾಡೋಕೆ ಬಯಸಿದ್ದಾರೆ ಅಂತ ತಿಳಿಸಿದ್ದಾರೆ. ಅಹಮದ್ ಪಟೇಲ್ ಅವರ ಮನವಿಗೆ ಎಸ್.ಎಂ. ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದು, ಬಹಳ ಯೋಚನೆ ಮಾಡಿಯೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೋನಿಯಾ ಮೇಡಮ್ ಕಾಲ್ ಮಾಡಿದ್ರೆ ಮುಜುಗರವಾಗುತ್ತೆ. ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಯಾವುದೇ ಬೇಡಿಕೆ ಇಟ್ಟುಕೊಂಡು ಈ ನಿರ್ಧಾರವನ್ನ ಕೈಗೊಂಡಿಲ್ಲ. ಆ ರೀತಿಯ ರಾಜಕಾರಣಿ ಕೂಡ ನಾನಲ್ಲ ಅಂತ ಎಸ್.ಎಂ. ಕೃಷ್ಣ ಸ್ಪಷ್ಟವಾಗಿ ಅಹಮದ್ ಪಟೇಲ್ಗೆ ಹೇಳಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಎಸ್.ಎಂ. ಕೃಷ್ಣ ಅವರಿಗೆ ಕಾಲ್ ಮಾಡಿ ಮಾತನಾಡಿರುವಂಥದ್ದು. ಬೇಕಾದ್ರೆ ನಾವೇ ಬೆಂಗಳೂರಿಗೆ ಬರ್ತೀವಿ, ಬೇಸರವಾಗಿದ್ರೆ ನಾವೆಲ್ಲರೂ ಕೂಡ ಸೇರಿ ಎಲ್ಲವನ್ನ ಸರಿಪಡಿಸಿಕೊಳ್ಳೋಣ. ಮೇಡಮ್ ಅಂದ್ರೆ ಸೋನಿಯಾ ಗಾಂಧಿ ನಿಮ್ ಜೊತೆ ಮಾತನಾಡೋಕೆ ಬಯಸಿದ್ದಾರೆ ಅಂತ ಕೂಡ ಅಹಮದ್ ಪಟೇಲ್ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಎಸ್.ಎಂ. ಕೃಷ್ಣ ಅವರು ಯಾವುದೇ ರೀತಿಯಲ್ಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ನಾನು ಯೋಚನೆ ಮಾಡಿಯೇ ನಿರ್ಧಾರವನ್ನ ಕೈಗೊಂಡಿದ್ದೀನಿ ಎನ್ನುವಂತಹ ಪ್ರತಿಕ್ರಿಯೆಯನ್ನ ಎಸ್.ಎಂ. ಕೃಷ್ಣ ಅವರು ಅಹಮದ್ ಪಟೇಲ್ಗೆ ನೀಡಿದ್ದಾರೆ. ಈ ಒಂದು ಮನವಿಗೆ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾನು ಬಹಳ ಯೋಚನೆ ಮಾಡಿಯೇ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ. ನನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಎಸ್.ಎಂ. ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ನಾನು ಯಾವುದೇ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಿರ್ಧಾರವನ್ನ ಕೈಗೊಂಡಿಲ್ಲ. ಯಾವುದೋ ಬೇಡಿಕೆಯನ್ನ ಈಡೇರಿಸಿಕೊಳ್ಳಲಿಕ್ಕೆ ನಾನು ಈ ರೀತಿ ನಾಟಕವನ್ನ ಮಾಡ್ತಾ ಇಲ್ಲ. ಆ ರೀತಿಯ ರಾಜಕಾರಣಿ ಕೂಡ ನಾನಲ್ಲ. ನನ್ನ ನಿರ್ಧಾರ ಅಚಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಮಾತುಗಳನ್ನ ಎಸ್.ಎಂ. ಕೃಷ್ಣ ಹೇಳಿದ್ದಾರೆ. ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಕೂಡ ಅಲ್ಲ. ನನ್ನ ಅನುಭವಕ್ಕೆ ಗೌರವ ಕೊಟ್ಟಿಲ್ಲ ಅಂತ ಈ ನಿರ್ಧಾರವನ್ನ ಕೈಗೊಂಡಿದ್ದೀನಿ ಅನ್ನುವಂತಹ ಮಾತನ್ನ ಎಸ್.ಎಂ. ಕೃಷ್ಣ ಹೇಳಿದ್ದಾರೆ. ನನ್ನನ್ನ ಭೇಟಿ ಮಾಡೋಕೆ ವರಿಷ್ಠರು ಬೆಂಗಳೂರಿಗೆ ಬರುವಂತಹ ಅಗತ್ಯ ಕೂಡ ಇಲ್ಲ. ಬಹಳ ಯೋಚಿಸಿ ಕಡೆಗೆ ಈ ನಿರ್ಧಾರವನ್ನ ಕೈಗೊಂಡಿದ್ದೀನಿ ಅಂತ ಎಸ್.ಎಂ. ಕೃಷ್ಣ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಸೋನಿಯಾ ಮೇಡಮ್ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಅವರು ಕಾಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಅವರು ನನಗೆ ಕಾಲ್ ಮಾಡಿದ್ರೆ ನನಗೆ ಮುಜುಗರ ಆಗುತ್ತೆ. ಅಂದ್ರೆ ವರಿಷ್ಠರೇ ಫೋನ್ ಮಾಡಿ ನನ್ನನ್ನು ಮನವೊಲಿಸುವುದು ನನಗೆ ಮುಜುಗರವಾಗುತ್ತೆ ಅಂತ ಕೂಡ ಹಿರಿಯ ನಾಯಕ ಎಸ್.ಎಂ. ಕೃಷ್ಣ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸಂಕಷ್ಟದಲ್ಲಿ ಕೈ ಕೊಡಬೇಡಿ ಕೃಷ್ಣ ಅವರೇ ಅನ್ನುವಂತಹ ಮನವಿಗೆ ಕಾಂಗ್ರೆಸ್ನ ಹೈಕಮಾಂಡೇ ಫೋನ್ ಮಾಡಿ ಕೇಳಿದ್ರು ಕೂಡ ಎಸ್.ಎಂ. ಕೃಷ್ಣ ಅವರು ಸ್ಪಷ್ಟ ಶಬ್ದಗಳಲ್ಲಿ ನಿರಾಕರಿಸಿದ್ದಾರೆ ತಮ್ಮ ನಿರ್ಧಾರವನ್ನ ಬದಲಾಯಿಸಲು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಅವರು ಕಾಲ್ ಮಾಡಿ ಕೇಳಿರುವಂಥದ್ದು, ಹಿಂದೆ ಏನೇ ಆಗಿದ್ರೂ ಕೂಡ ಎಲ್ಲವನ್ನೂ ಕೂಡ ಸರಿಪಡಿಸಿಕೊಳ್ಳೋಣ. ಈ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಕ್ತವಾಗಿದೆ. ನಿಮಗೇನಾದರೂ ಮನಸ್ಸಲ್ಲಿದ್ದರೆ ಹೇಳ್ಕೊಳ್ಳಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಇಡೀ ದೇಶದಲ್ಲಿ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ನಿಮಗೂ ಕೂಡ ಗೊತ್ತಿದೆ. ಈ ಸಂದರ್ಭದಲ್ಲಿ ನೀವು ಪಕ್ಷವನ್ನ ಬಿಟ್ಟು ಹೋಗೋದು ಸರಿಯಲ್ಲ. ದಯವಿಟ್ಟು ನಿರ್ಧಾರವನ್ನ ಬದಲಿಸಿ. ನಾನು, ನಮ್ಮ ನಾಯಕರುಗಳು ನಿಮ್ಮ ಭೇಟಿಗೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸೋನಿಯಾ ಗಾಂಧಿಯವರು ಕೂಡ ಮಾತನಾಡೋಕೆ ಬಯಸಿದ್ದಾರೆ. ನಾವೇ ಬೆಂಗಳೂರಿಗೆ ಬರ್ತೀವಿ, ಕುಳಿತು ನಾವೆಲ್ಲರೂ ಕೂಡ ಚರ್ಚೆಯನ್ನ ಈ ವಿಚಾರದಲ್ಲಿ ನಡೆಸೋಣ. ಬೇಸರವಾಗಿದ್ದರೆ ನಾವೆಲ್ಲರೂ ಕೂಡ ಸೇರಿ ವಿಚಾರವನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂಥ ಮಾತನ್ನ ಅಹಮದ್ ಪಟೇಲ್ ಹೇಳಿದ್ದಾರೆ. ಜೊತೆಗೆ ಮೇಡಮ್ ನಿಮ್ಮ ಜೊತೆ ಮಾತಾಡೋಕೆ ಬಯಸಿದ್ದಾರೆ ಅಂತ ಕೂಡ ಅಹಮದ್ ಪಟೇಲ್ ಅವರು ಹೇಳಿರುವಂಥದ್ದು. ಮೇಡಮ್ ಅಂದರೆ ಸೋನಿಯಾ ಗಾಂಧಿ ಅವರು ಮಾತನಾಡೋಕೆ ಬಯಸಿದ್ದಾರೆ ಅಂತ ಅಹಮದ್ ಪಟೇಲ್ ಹೇಳಿದ್ದಾರೆ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಎಸ್.ಎಂ. ಕೃಷ್ಣ ಅವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ನಾನು ಯಾವುದೇ ರೀತಿಯ ಆಕಾಂಕ್ಷೆ ಇಟ್ಕೊಂಡು ಅಥವಾ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಟ್ಕೊಂಡು ನಿರ್ಧಾರವನ್ನು ಕೈಗೊಂಡಿಲ್ಲ. ಆ ರೀತಿಯ ರಾಜಕಾರಣಿ ಕೂಡ ನಾನಲ್ಲ. ಸೋನಿಯಾ ಗಾಂಧಿ ಅವರು ಕಾಲ್ ಮಾಡೋದು ಬೇಡ, ಬೆಂಗಳೂರಿಗೆ ಬರೋದು ಕೂಡ ಬೇಡ. ನನ್ನ ನಿರ್ಧಾರ ಅಚಲ ಅಂತ ಎಸ್.ಎಂ. ಕೃಷ್ಣ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ.